ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕದನಕಣ ರಂಗೇರ್ತಾ ಇದೆ. ಶೋಭಾ ಕರಂದ್ಲಾಜೆ ವಿರುದ್ಧ ಬಹಳಷ್ಟು ಅಭಿಯಾನ ಕೂಡ ನಡೀತಾ ಇದೆ. ಟಿಕೆಟ್ ಯಾರಿಗೆ ಬಿಜೆಪಿಯಿಂದ ಅನ್ನುವಂತ ಪ್ರಶ್ನೆ ಎದ್ದಿದೆ. ಹೀಗಿರುವಾಗಲೇ ಖುದ್ದು ಅಖಾಡಕ್ಕೆ ಇಳಿದಿರುವಂತ BS ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ವಿಚಾರವಾಗಿ ಬ್ಯಾಟಿಂಗ್ ನಡೆಸಿದ್ದಾರೆ. ನಾನು ಬಹಳ ಸ್ಪಷ್ಟ ಇದ್ದೀನಿ. ಈ ಚುನಾವಣೆಯ ನಾವು ಅಭಿವೃದ್ಧಿ ಆಧಾರದಲ್ಲೇ ಎದುರಿಸ್ತೀವಿ. ನಾವು ಒಂದು ಚುನಾವಣೆಗೆ ಒಂದು ಇನ್ನೊಂದು ಚುನಾವಣೆಗೆ ಒಂದು ನೀತಿಯವರಲ್ಲ. ಟಿಕೆಟ್ ಎಲ್ಲರೂ ಕೇಳಬಹುದು, ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ ಇನ್ನೊಬ್ಬರ ತೇಜೋವಧ ಮಾಡಿ ಟಿಕೆಟ್ ಕೇಳ್ತೀವಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಯಾರು ನಾವು ಎದೆ ಬಗ್ಗೆ ತೋರ್ಸಕ್ಕಾಗಲ್ಲ ನಮ್ಮ ನಿಷ್ಠೆನ. ಅದು ಬರುವಂತದಿಂದಲೇ ಅದಕ್ಕೆ ಉತ್ತರವನ್ನ ಯಾರು ಕೊಡಬೇಕಾ ಅವರೇ ಕೊಡ್ತಾರೆ. ಯಾರು ಮಾಡಿಸ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂತಹದ್ದು. ಯಾವುದಕ್ಕೂ ಅವರೇನು ಧೃತಿಗಿಡಕ್ಕೆ ಹೋಗೋದಿಲ್ಲ. ಈ ಒಂದೇ ಒಂದು ಅಭಿಯಾನ ನೋಡಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಒಂದು ಬಣ ಶೋಭಾ ವಿರುದ್ಧ ಗೋಬ್ಯಾಕ್ ಅಭಿಯಾನ ಮಾಡಿದ್ರೆ, ಮತ್ತೊಂದು ಬಣ CT ರವಿಗೆ ಲೋಕಸಭೆ ಟಿಕೆಟ್ ಕೊಡಬೇಕೆಂದು ಪಟ್ಟು ಹಿಡಿದಿದ್ದಲ್ಲದೆ ಇವರು ಕೂಡ ಕ್ಯಾಂಪೇನ್ ಮಾಡಿ ಬಿಜೆಪಿ ಹೈಕಮಾಂಡ್ಗೆ 5,000 ಪತ್ರ ಬರೆದಿದ್ರು. ಇದು ದೆಹಲಿಯ ವರಿಷ್ಠರ ಅಂಗಳದಲ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಅಂತರ್ಯುದ್ಧ ಯಾವಾಗ ಧಗಧಗ ಅನ್ನೋಕೆ ಶುರುವಾಯಿತೋ ಎಚ್ಚೆತ್ತ ವರಿಷ್ಠರು ಈ ಅಭಿಯಾನದ ಯುದ್ಧಕ್ಕೆ ಖುದ್ದು ಬ್ರೇಕ್ ಹಾಕಿದ್ರು. ಈ ಕಾಳಗದ ಬೆನ್ನಲ್ಲೇ ಮಾತನಾಡಿದ್ದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ನಾವು ಅಭಿವೃದ್ಧಿ ಆಧಾರದಲ್ಲಿ ವೋಟ್ ಕೇಳ್ತೇವೆ ಅಂತ ಪರೋಕ್ಷವಾಗಿ ನಾನೇ ಅಭ್ಯರ್ಥಿ ಅನ್ನೋ ಮೂಲಕ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ರು. ಇತ್ತ CT ರವಿ ಕೂಡ ಮಾತನಾಡಿ ನಮ್ಮ ನಿಷ್ಠೆಯನ್ನ ಎದೆಬಗೆದು ತೋರಿಸೋಕೆ ಆಗಲ್ಲ ಅಂತ ಖಾರವಾಗಿಯೇ ಉತ್ತರಿಸಿದ್ರು. ಏನೇ ಆಗಲಿ, ಆದ್ರೆ ನಮ್ಮ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಧಾರದಲ್ಲಿ ನಾವು ವೋಟನ್ನು ಕೇಳುವಂತದಕ್ಕೆ ನಮ್ಮ ಸಾಕಷ್ಟು ಸರಕಿದೆ. ಅದರ ಆಧಾರದಲ್ಲಿ ನಾವು ವೋಟನ್ನು ಕೂಡ ಕೇಳಬೇಕನ್ನುವಂತ ವಿನಂತಿಯನ್ನು ನಾನು ಎಲ್ಲ ಕಾರ್ಯಕರ್ತರಿಗೆ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ಬಣಗಳು ಇಲ್ಲ, BJP ಮಾತ್ರ ಇರೋದು. BJPಗೆ ನಾವು ಹಿಂದೆಲೂ ಕೆಲಸ ಮಾಡಿರೋದು, ಮುಂದೇನೂ ಕೆಲಸ ಮಾಡೋದು. ಯಾರು ನಾವು ಎದೆ ಬಗ್ಗೆ ತೋರ್ಸೋಕ್ಕಾಗಲ್ಲ ನಮ್ಮ ನಿಷ್ಠೆನ. ನಾವು ಒಂದು ಚುನಾವಣೆಗೆ ಒಂದು ಇನ್ನೊಂದು ಚುನಾವಣೆಗೆ ಒಂದು ನೀತಿಯವರಲ್ಲ. ಹುಟ್ಟಿದ್ದು BJPನಲ್ಲೇ, ಸಾಯೋದು BJP. ಈ ಸಮರ ಇಷ್ಟಕ್ಕೆ ನಿಂತಿಲ್ಲ. ಲೋಕಸಭೆ ಟಿಕೆಟ್ ಫೈಟ್ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೀಗಾಗಿ ಟಿಕೆಟ್ ತಿಕ್ಕಾಟಕ್ಕೆ ಬ್ರೇಕ್ ಹಾಕೋಕೆ ಖುದ್ದು BSY ಅಖಾಡಕ್ಕೆ ಇಳಿದಿದ್ದಾರೆ ಎಂದು ಚಿಕ್ಕಮಗಳೂರಿಗೆ ಭೇಟಿ ನೀಡಿದ BSY ಜಿಲ್ಲಾ ನಾಯಕರ ಜೊತೆ ಸಭೆ ನಡೆಸಿದ್ರು. ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಸೇರಿದ ಹಾಗೆ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ದು ಅಭಿಯಾನದ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಸಭೆಯ ಬಳಿಕ ಮಾತನಾಡಿದ BS ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ, ಅದಕ್ಕೆ ಅವರೆಲ್ಲ ಧೃತಿಗೆಡೋದಿಲ್ಲ, ಅವರು ಈ ಬಾರಿ ಹೆಚ್ಚಿನ ಅಂತರದಲ್ಲಿ ಗೆಲ್ಲುತ್ತಾರೆ ಅಂತ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಪಿತೂರಿ. ಇದು ಯಾರು ಮಾಡಿಸ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಯಾವುದಕ್ಕೂ ಅವರೇನು ಧೃತಿಗಿಡಕ್ಕೆ ಹೋಗೋದಿಲ್ಲ. ಕೇಂದ್ರದ ಸಚಿವೆಯಾಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದು, ಹೋದ್ಸರಿಗಿಂತ ಹೆಚ್ಚಿನ ಅಂತರದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲ. ಅಶ್ವಿನ್ TV9 ಚಿಕ್ಕಮಗಳೂರು.